ನಾಗರ ಪಂಚಮಿಯ ಸಲುವಾಗಿ ಆಡಳಿತ ಮಂಡಳಿ ಎಲ್ಲ ತಯಾರಿಯನ್ನು ಮಾಡಿಕೊಂಡು ನಾಗರ ಪಂಚಮಿಯ ದಿವಸ ಬೆಳಿಗ್ಗೆ 6 ಗಂಟೆಯಿಂದಲೇ ಭಕ್ತಾದಿಗಳು ಶ್ರೀ ಕ್ಷೇತ್ರಕ್ಕೆ ಸೇವೆಯ ಸಲುವಾಗಿ ಆಗಮಿಸ್ತಾ ಇದ್ದಾರೆ. ಬಂದಂತಹ ಎಲ್ಲ ಭಕ್ತಾದಿಗಳಿಗೂ ಕೂಡ ತೊಂದರೆಯನ್ನು ನಿವಾರಿಸುವ ದೃಷ್ಟಿಯಿಂದ ನಾಗವನದಲ್ಲಿಯೂ ಕೂಡ ಸರತಿ ಸಾಲಿನಲ್ಲಿ ಹೋಗಿ ಅಭಿಷೇಕವೋ ಆರತಿಯೋ ಅರ್ಚನೆಯೋ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ. ಅದರ ಜೊತೆಗೆ ಅಲ್ಲಿ GI ಶೀಟನ್ನು ಹಾಕಿ ಮಳೆಯಿಂದ ರಕ್ಷಣೆಯನ್ನು ಭಕ್ತಾದಿಗಳಿಗೆ ಕಲ್ಪಿಸಿದ್ದೇವೆ. ಕ್ಷೇತ್ರದಲ್ಲಿಯೂ ಕೂಡ ಕ್ಷೇತ್ರದ ಎದುರುಗಡೆ ಹಣ್ಣುಕಾಯಿ ಮಾಡುವಲ್ಲಿ ಕೂಡ GI ಶೀಟನ್ನು ಹಾಕಿ ಸಂಪೂರ್ಣವಾಗಿ ಮಳೆ ಮತ್ತು ಬಿಸಿಲಿನಿಂದ ಭಕ್ತಾದಿಗಳಿಗೆ ರಕ್ಷಣೆಯನ್ನು ಕೊಟ್ಟಿದ್ದೇವೆ. ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸರದಿ ಸಾಲಿನಲ್ಲಿ ಬಂದರೆ ಎಲ್ಲವೂ ಕೂಡ ಎಲ್ಲ ಪ್ರಸಾದಗಳು ಸಿಗುವಂತೆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಕೌಂಟ್ರೂ ಕೂಡ ಸ್ಪೆಷಲ್ ಕೌಂಟ್ರನ್ನು ಓಪನ್ ಮಾಡಿದ್ದೇವೆ. 4 ಜನ ಕೌಂಟ್ರನ್ನು ನಡೆಸ್ತಾ ಇದ್ದಾರೆ. ಬಂದಂಥ ಭಕ್ತಾದಿಗಳಿಗೆ ಯಾವುದೇ ರೀತಿ ಅಡಚಣೆ ಆಗದೆ ಹೋದ ರೀತಿಯಲ್ಲಿ ಕೌಂಟ್ರ್ ವ್ಯವಸ್ಥೆ ಆಗಿರ್ಬೋದು, ಹಣ್ಣುಕಾಯಿ ಮಾಡುವಲ್ಲಾಗಿರ್ಬೋದು, ಅಥವಾ ದೇವಸ್ಥಾನದಲ್ಲಿ ಹೇಳಿಕೆಗಳನ್ನು ಮಾಡುವುದಾಗಿರ್ಬೋದು, ಮಂಗಳಾರತಿ ಅಥವಾ ಯಾವುದೇ ಎಲ್ಲ ರೀತಿಯ ಸೇವೆಗಳನ್ನು ಮಾಡಲಿಕ್ಕೂ ಕೂಡ ಭಕ್ತಾದಿಗಳಿಗೆ ಸಕಲ ಸೌಕರ್ಯಗಳನ್ನು ಕೂಡ ಮಾಡಿಕೊಟ್ಟಿದ್ದೇವೆ. ಇವತ್ತಿನ ದಿವಸ ವರ್ಷದ ಲೆಕ್ಕದಲ್ಲಿ ಇಲ್ಲಿವರೆಗೆ ಭಕ್ತಾದಿಗಳು ಬಂದಂಥ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆನೇ ಇದೆ. ಮಳೆ ಕಡಿಮೆ ಇದ್ದರೂ ಕೂಡ ಇವತ್ತು ಭಕ್ತಾದಿಗಳ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆನೇ ಇದೆ. ಆದರೆ ಅದು ಸಂಜೆವರೆಗೆ ನೋಡುವಾಗ ವರ್ಷದಷ್ಟು ಎಷ್ಟು ಒಂದು 15-16 ಸಾವಿರದಷ್ಟು ಏನು ಭಕ್ತಾದಿಗಳು ಬರ್ತಾರೋ ಪ್ರತಿ ವರ್ಷ ಅದಷ್ಟು ಸಂಜೆವರೆಗೆ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಬಂದವರಿಗೆ ಕ್ಷೀರಾಭಿಷೇಕ, ಕ್ಷೀರಾಭಿಷೇಕ, ಪಂಚಾಮೃತ ಅಭಿಷೇಕ, ಹಾಗೆ ಜಲಾಭಿಷೇಕ, ಫಲಾಭಿಷೇಕ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ. ಇವತ್ತಿನ ದಿವಸ ಬರುವಂಥ ಭಕ್ತರು ಜಿಲ್ಲೆಯ ನಾನಾ ಕಡೆಗಳಿಂದ ಬರ್ತಾರೆ. ಯಾಕಂದರೆ ಈ ಭಕ್ತಾದಿಗಳು ಇವತ್ತಿನ ನಾಗರ ಪಂಚಮಿಯ ದಿವಸ ಬರುವವರು ಇಲ್ಲಿ ನಾಗರ ಮೂರ್ತಿಗಳನ್ನು ಪ್ರತಿಷ್ಠೆ ಮಾಡಿದವರೇ ಹೆಚ್ಚಾಗಿರ್ತಾರೆ. ಅವರೆಲ್ಲರೂ ಬಂದು ಇವತ್ತಿನ ದಿವಸ ಅವರು ಪೂಜೆಯನ್ನು ಕೊಟ್ಟು ಹೋಗ್ತಾರೆ. ಇದು ಪ್ರತಿ ವರ್ಷದ ಪದ್ಧತಿ. ಈ ಪದ್ಧತಿಗನುಸಾರವಾಗಿ ಪ್ರತಿಷ್ಠೆ ಮಾಡಿದ ಎಲ್ಲ ಭಕ್ತಾದಿಗಳು ಕೂಡ ಇಲ್ಲಿ ಬಂದು ಕುಟುಂಬ ಸಮೇತವಾಗಿ ಬಂದು ಪೂಜೆಯನ್ನು ಕೊಟ್ಟು ಅವರವರ ಹರಕೆಯನ್ನು ತೀರಿಸಿ ಹೋಗ್ತಾರೆ. ಇದು ಇಲ್ಲಿಯ ಕ್ಷೇತ್ರದ ಪದ್ಧತಿ. ಬಂದಂತಹ ಎಲ್ಲ ಭಕ್ತಾದಿಗಳಿಗೂ ಕೂಡ ದೇವರು ಆಯುಷ್ಯ, ಆರೋಗ್ಯ, ಐಶ್ವರ್ಯ, ನೆಮ್ಮದಿಯ ಬದುಕನ್ನು ಕೊಡಿಸಿ